ವಿದ್ಯೆಗೆ ಈ ದೇಶದಲ್ಲಿ ಬೆಲೆ ಇಲ್ಲ. ನಾ ಏನಿದ್ರು ಅಮೇರಿಕಾ, ಇಂಗ್ಲೆಂಡ್ ಹೀಗೆ ವಿಚಾರ ಮಾಡಿತ್ತು. ಮಗು ತಿಳುವಳಿಕೆ ಬಂದಿತ್ತು, ಸಾಕಷ್ಟು ಜಗತ್ತಂದ್ರೆ ಏನು ಅನ್ನೋದು ಗೊತ್ತಾಗಿತ್ತು. ಹೋತ್ ಒಳ್ಳೆ ಖುಷಿ ನಿಮಗೆ. ನಮ್ಮ ಮಗ ಅಲ್ಲೇ ಅದನ್ರಿ, ಭಾಳ ಖುಷಿಯಿಂದ ಹೇಳ್ತಿರ್ತೀರಿ, ನನಗೆ ಹೇಳ್ತೀರಿ ನೀವು. ಅಲ್ಲದನ್ರಿ, ಅಲ್ಲಿ ತಿಂಗಳಿಗೆ 4 ರೀ ಅವನಿಗೆ. ಸೇರಿಕೊಂಡಾಗ ಇನ್ನೇನೋ 2 ವರ್ಷದ ಮೇಲೆ 40 ಅಂತ್ರಿ, ಅಂದ್ರೆ 40 ಲಕ್ಷ ಅಂತ್ರಿ ಅವಂಗೆ. ಹೇಳ್ಕೊಂತ ಕುಂತ್ರಿ, ಹೇಳ್ಕೊತ ಕುಂತ್ರಿ. 5 ತನಕ ಊರಾಗಿನ ಸ್ಕೂಲ್ನಾಗ ಇಟ್ಟಿದ್ರಿ, 5 ಮೇಲೆ ರೆಸಿಡೆನ್ಸಿಯಲ್ಲಿ ಕಳಿಸಿದ್ರಿ. ಹೋಗ್ಲಿ, ತಿಂಗಳಿಗೆ 5 ಲಕ್ಷ, ವರ್ಷಕ್ಕೆ 5 ಲಕ್ಷ ಹಂಗೂ ಬಂದಾವ. ಕಳಿಸಿದ್ರಿ, ಅಷ್ಟೆಲ್ಲ ಕಲ್ತ್ಕೊಂಡು ಅಲ್ಲಿಗೆ ಹೋದ. ಮುಂದೆ ನಿಮಗೆ ವಯಸ್ಸಾತು, ಆಮೇಲೆ ಬರಾವದ ನಿಮ್ಮದು ಬೆಳೆಯಾಕ. ಅವ ಅಲ್ಲೇ, ನೀವಿಲ್ಲಿ. ಅವ ವಿದೇಶಿ, ನೀವು ಪರದೇಶಿ. ಇಷ್ಟೇ. ಮಗ ವಿದೇಶಿ, ನೀವು ಪರದೇಶಿ. ಯಾರೋ ಫೋನ್ ಮಾಡ್ತಾರ, ಏನ್ ತಂದೆ ತಾಯಿ ಪರಿಸ್ಥಿತಿ ನೋಡಬಾರ್ದಪ್ಪ. ಬಹಳ ದುಃಖ ಅನಿಸುತ್ತೆ. ಮಗ್ಗಲ ಮನನ್ನವರು ಫೋನ್ ಮಾಡ್ತಾರೆ ನಂಬರ್ ತಗೊಂಡು. ಒಂದು ಸಾರಿ ರಜಾ ತಗೊಂಡು ಬಂದ, ವಿಚಾರ ಮಾಡ್ತಾನವ. ನಾನು ಸಣ್ಣ ಹುಡುಗಿದ್ದಾಗ ಭಾಳ ಹಣ ಖರ್ಚು ಮಾಡಿ ಊರೂರಾಗ ದೂರಾಗ ಹೋಗಿ ಇಟ್ಟಿದ್ರು, ಎಲ್ಲೆಲ್ಲೂ ಒಯ್ದು ಇಟ್ಟಿದ್ರು. ನಾನು ಈ ಟೈಮ್ನಾಗ ಬಿಡಬಾರ್ದು, ಇವ್ರನ್ನ ಮನೆ ಬಿಡಿಸ್ಬೇಕು. ಇವ್ರಿಗಾಗಿ ವೃದ್ಧಾಶ್ರಮಗಳು ಬಂದಾವ. ಎಷ್ಟರ ಖರ್ಚಾಗಲಿ ಅಲ್ಲಿ ಒಯ್ದಿಡ್ಬೇಕಂತೇಳಿ ಅಲ್ಲಿ ಒಯ್ದಿಟ್ಟವ. ನಿಮ್ಮನ್ನು ಒಯ್ದು ಅಲ್ಲಿ ಇಡಾಕ ಕಾರಣ ನೀವು ಮೊದಲು ಒಯ್ದಿಟ್ಟಿದ್ರಿ, ಅವ ಈಗ ಬಂದು ನಿಮ್ಮನ್ನು ಒಯ್ದಿಟ್ಟಾನ. ಇಷ್ಟ ಅಲ್ಲಿ ಏನು ವ್ಯತ್ಯಾಸ ಅದ? ಏನೂ ವ್ಯತ್ಯಾಸ ಇಲ್ಲ. ನೀವು ಮಾಡಿದ್ದನ್ನೇ ಅವ ಮಾಡ್ಯಾನ, ನೀವು ಕಲಿಸಿದ್ದನ್ನೇ ಅವ ನಿಮ್ಗೆ ಹೊಳ್ಳಿ. ನೀವೇ ಮಾಡಿದ್ದಲ್ಲ. ನನ್ನ ಮಗ ಶಾನೆ ಆಗಲಿ ಎಷ್ಟು ಶಾನೆ ಆಗೋದು? ನಿಮಗೆ ಗತಿ ಇರಲಾರ್ದಷ್ಟು ಶಾನೆ ಆಗೋದೇನು? ನಿಮಗೆ ಕುಡಿಯಾಕ ನೀರು ಕೊಡಲಾರ್ದಷ್ಟು, ನಿಮಗೆ ಉಣ್ಣಾಕ ಅನ್ನ ಕೊಡಲಾರ್ದಷ್ಟು, ಸ್ನಾನ ಮಾಡುವಾಗ ಒಂದು ಬಟ್ಟೆ ಕೊಡಲಾರ್ದಷ್ಟು, ಆರಾಮದಿ ಏನಪ್ಪ ಅಂತ ಕೇಳಲಾರ್ದಷ್ಟು, ಅಮ್ಮ ಹೆಂಗದಿ ಅಂತ ಕೇಳಲಾರ್ದಷ್ಟು ಸಾಲಿ ಕಲಿಸೋದೆ? ಕಲಿಸ್ಬೇಕು. ಎಷ್ಟು ಕಲಿಸ್ಬೇಕು ಅಂತಂದ್ರೆ ಅವನು ಸುಖವಾಗಿರ್ಬೇಕು, ಅವನಿಂದ ನೀವು ಸುಖವಾಗಿರ್ಬೇಕು. ಅಷ್ಟು ಕಲಿಸುವಂತಹ ಪ್ರಯತ್ನವನ್ನ ನೀವು ಮಾಡಬೇಕು. ಮೊದಲನೆಯದಾಗಿ ಕಲಿಸ್ಬೇಕಂದಾಕ್ಷಣ ಮನೆಯನ್ನವರು ಎಲ್ಲರೂ ಅನಾಥರಾಗುವಂಗ ಕಲಿಸೋದ ಅಲ್ಲ. ನಾ ಅಂತಹ ಕುಟುಂಬಗಳನ್ನು ನೋಡಿ ಈ ಮಾತನ್ನ ತಮಗೆ ನಾ ಹೇಳ್ತಾ ಇದ್ದೇನೆ. ಒಳ್ಳೆಯ ವಿಚಾರಗಳನ್ನ ಮಕ್ಕಳ ತಲೆ ಒಳಗೆ ಹಾಕೋಣ. ಒಂದು ಹೊಲಕ್ಕೆ ಬೀಜ ಹಾಕಬೇಕಾದ್ರೆ ಅಲ್ಲಿ ಒಂದು ಹದ ಬಹಳ ಮುಖ್ಯ. ಆ ಹದ ತಪ್ಪಿ ಅದನ್ನು ಹಾಕಿದ್ರೆ ಅದು ತಗೊಳ್ಳೋದಿಲ್ಲ. ತಗೊಂಡ್ರು ಸಹಿತ ಅದನ್ನ ಮೊಳಕೆ ಹೊಡೆಯಲಿಕ್ಕೆ ಅವಕಾಶ ಅಲ್ಲೇ ಮಾಡಿಕೊಡೋದಿಲ್ಲ ಅದು ಅಲ್ಲ. ಹಾಗೇನೆ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಹದವನ್ನು ನೋಡಿ ಯಾವ ವಯಸ್ಸಿನೊಳಗೆ ಏನೇನು ಹಾಕಬೇಕು ಅದನ್ನು ಹಾಕಲೇಬೇಕು ಮಕ್ಕಳಿಗೆ. ಅದು ನಿಮ್ಮ ಆದ್ಯ ಕರ್ತವ್ಯ. ಎದರ ಸಲುವಾಗಿ? ಮಗುವಿನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ನಾ ಹೇಳೋದು, ನಿಮ್ಮ ಸಲುವಾಗಿ. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಕೆಲವು ಮಕ್ಕಳಂತೂ ಶಾಲೆಗೆ ಹೋಗ್ಬೇಕಂತಾವ. ಕಲಸ್ರಿ ಕಳಸ್ರಿ ಕಳಸ್ರಿ ಕಲಸ್ರಿ ಕಲಿಸಲಿಲ್ಲ, ಶಾಲೆಗೆ ಕಳಿಸಲಿಲ್ಲ, ನೀವು ತಂದೆ ಅಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದಾನೇ ನೀವು ತಂದೆ ಎನಿಸಿಕೊಳ್ತೀರಿ. ಧರ್ಮಶಾಸ್ತ್ರದ ಪ್ರಕಾರ, ನ್ಯಾಯಶಾಸ್ತ್ರದ ಪ್ರಕಾರ, ನೀತಿಶಾಸ್ತ್ರದ ಪ್ರಕಾರ ಯಾವ ಶಾಸ್ತ್ರವನ್ನಾದರೂ ತೆಗೆದುಕೊಳ್ಳಿ, ನೀವು ಶಿಕ್ಷಣ ಕೊಡಿಸಲೇಬೇಕು. ಮಗುವಿಗೆ ಶಿಕ್ಷಣ ಕೊಡಿಸಲೇಬೇಕು. ಕೊಡಿಸಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ. ಒಂದು ಹುಡುಗ ಬಹಳ ಬುದ್ಧಿವಂತ, ಕ್ಲಾಸಿನೊಳಗೆ ಅವನೇ ಮುಂದು ತರಗತಿಯಲ್ಲಿ. ಆದರೂ ವಾರದಾಗ 4 ದಿನ ಶಾಲೆ ತಪ್ಪಿಸ್ತಿತ್ತು, 2 ದಿನ ಬರ್ತಿತ್ತು. ಮೇಷ್ಟ್ರು ಆ ಬುದ್ಧಿವಂತಿಕೆಯನ್ನು ನೋಡಿ ಯಾಕೋ ತಪ್ಪಿಸ್ತಿ ಅಂತ ಒಂದಿಷ್ಟು ಹೊಡಿತಾ ಇದ್ರು, ಬೇಯ್ತಾ ಇದ್ರು. ಮಗು ಸುಮ್ಮನೆ ಏನೂ ಹೇಳ್ತಿದ್ದಿಲ್ಲ. ಹೀಗೆ ಮಾಡ್ತಾ ಹೋದ್ರೆ ನಿಮ್ಮ ಅಪ್ಪನ ಕರೆಸ್ತೀನಿ ಅಂದ್ರು ಮೇಷ್ಟ್ರು. ಸುಮ್ಮನೆ ಒಂದು ದಿವಸ ಮತ್ತು ಶಾಲೆಯನ್ನು ತಪ್ಪಿಸಿ ಮರುದಿವ್ಸ ಬಂತು ಮಗು. ನಿನ್ನೆ ಅಷ್ಟು ಹೇಳಿ ಹೊಡೆದ್ರು ಸಹಿತ ಇವತ್ತ ಮತ್ತೂ ತಪ್ಪಿಸಿದಿ, ನಿನ್ನೆ ತಪ್ಪಿಸಿದಿ, ತಡವಾಗಿ ಬಂದು ಹೊಡಿಲಿಕ್ಕೆ ಎತ್ತಿದ್ರು. ಅವರ ಅಪ್ಪ ಬಂದು ಬಾಗಿಲ್ದಾಗ ನಿಂತಿದ್ದ, ಆ ಹುಡುಗನ ಅಪ್ಪ.
ಸರ್ ಹೊಡ್ರಿ, ಅವನು ಸರಿಯಾಗಿ ಹೊಡ್ರಿ, ತಪ್ಪಿಸ್ಲಾರ್ದಂಗೆ ಹೋಗು ಅಂತಂದ್ರೆ ಇಲ್ಲಿಗೆ ಬಂದಾನ. ಎಲ್ಲಿಗೆ ಹೋಗ್ಬೇಕು ತಪ್ಪಿಸ್ಲಾರ್ದಂಗೆ? ಕೆಲಸಕ್ಕೆ ಹೋಗಂದ್ರೆ ಮಗ ಸಾಲಿಗೆ ಬಂದಾನ, ಹೊಡ್ರಿ ಅವನು. ಇಷ್ಟು ದಿವಸ ನೀನು ಹೊಡೆದಿದ್ದು ನನ್ನ ತಪ್ಪು. ಯಾಕೆ ಮಗು ಶಾಲೆಗೆ ತಪ್ಪಿಸ್ತಾ ಇದೆ ಅನ್ನುವಂತಹದ್ದು. ಎಷ್ಟೋ ಜನ ಪಾಲಕರು ದುಷ್ಟ ಹವ್ಯಾಸಕ್ಕೆ ಬಲಿಯಾಗಿ ಚಿಕ್ಕ ವಯಸ್ಸಿನೊಳಗೆ ಮಕ್ಕಳನ್ನು ದುಡಿಲಿಕ್ಕೆ ಕಳಿಸ್ತಾರೆ. ಆ ಹಣದೊಳಗೆ ಅವರು ತಮ್ಮ ದುಷ್ಟ ಹವ್ಯಾಸಗಳನ್ನು ಪಾಲನೆ ಮಾಡಲಿಕ್ಕಾಗಿ. ಇದು ಸರಿಯೇ? ಇದು ಸರಿಯಲ್ಲ, ಇದು ಸರಿಯಲ್ಲ. ಎಚ್ಚರ ವಹಿಸ್ರಿ. ಸ್ವಲ್ಪ ಟೈಮ್, ನಾ ಹೇಳೋದು ಸ್ವಲ್ಪ ಟೈಮ್ ಎಚ್ಚರ ವಹಿಸ್ರಿ. ಗರ್ಭಧಾರಣೆಯಿಂದ ಎಲ್ಲಿ ತನಕ? ಹದಿಹರೆಯದವರೆಗೆ. ಹದಿಹರೆಯದವರೆಗೆ. ಯಾವುದದು ಹದಿಹರೆಯ? ನಮ್ಮ ನಿಮ್ಮ ವಯಸ್ಸಿನಲ್ಲಿ ಒಂದು ಹದಿ ಅನ್ನುವಂತಹ ಶಬ್ದ ಕೆಲವಷ್ಟು ದಿವಸ ಪ್ರಯೋಗ ಆಗ್ತದೆ, ಕೆಲವಷ್ಟು ವರ್ಷ ಪ್ರಯೋಗ ಆಗ್ತೈತಿ. ಹದಿ 10ರಾಗಿಲ್ಲ, 11ರಾಗಿಲ್ಲ, 12ರಾಗಿಲ್ಲ, ಅದರೊಳಗಿಲ್ಲ. 13ರಿಂದ ಪ್ರಾರಂಭ ಆಗ್ತದೆ ಆ ಹದಿ ಅನ್ನುವಂಥದ್ದು. ಅದಕ್ಕೆ ನೀವು ಅಂತೀರಿ ಹದಿಹರೆಯ ಬಂದದೆ, ಮಗುವಿಗೆ ಹದಿಹರೆಯ ಬಂದದೆ. ಆ ಹದಿಹರೆಯ ಎಂಥದ್ದು? ಆ ಸಂದರ್ಭದಲ್ಲಿ ಸ್ತ್ರೀ ಇರಲಿ ಪುರುಷ ಇರಲಿ, ಬಾಡಿ ಮೆಚುರಿಟಿ, ಮೈಂಡ್ ಮೆಚುರಿಟಿ ಎರಡೂ ಆಗ್ತಿರ್ತಾವ. ಆ ಟೈಮ್ನೊಳಗೆ ಎರಡೂ ಆಗ್ತಿರ್ತಾವ, ಒಂದಲ್ಲ. ಆ ಟೈಮ್ನಾಗ ನೀವು ಅಲಕ್ಷ್ಯ ಮಾಡಬಾರ್ದು. 13 ಹಾಗೆ ಎನಿಸ್ತಾ ಹೋಗ್ರಿ. 14, 15, 16, 17, 18 ಮುಗಿತಲ್ಲಿ. 18 18 ಆದಮೇಲೆ ಆ ಹದಿ ಅನ್ನುವಂಥದ್ದು ಇಲ್ಲ. ಆ ಹದಿ ಅನ್ನುವಂಥದ್ದು ಇಲ್ಲ. ಐತೇನು? ಇಲ್ಲ. 13ರಿಂದ 18ರವರೆಗೆ ನಿಮ್ಮ ಮಕ್ಕಳನ್ನ ಬಹಳ ಕಾಳಜಿಯಿಂದ ನೀವು ನೋಡ್ತಾ ಇರಬೇಕು. 1 ತಾಸು ಎಲ್ಲಾದರೂ ಹೋದ್ರೆ ಎಲ್ಲಿ ಹೋಗಿತ್ತು, ಯಾರು ಕೂಡ ಕುಂತಿತ್ತು, ಅಲ್ಲಿ ಕುಂತಾಗ ಏನು ಮಾಡಿತ್ತು, ಅದನ್ನು ನೀವು ನೋಡಲೇಬೇಕು. ಈ 13ರಿಂದ 18 ಒಳಗನೆ ಮಕ್ಕಳು ಬಹಳ ಆದರ್ಶ ಆಗ್ಲಿಕ್ಕೂ ಸಾಧ್ಯ ಐತಿ, ಅಷ್ಟೇ ದಾರಿ ಬಿಟ್ಟ ಹಾಳಾಗ್ಲಿಕ್ಕೂ ಕೂಡ ಸಾಧ್ಯ ಐತಿ ಅನ್ನುವಂಥದ್ದು 13ರಿಂದ 18ರವರೆಗೆ ಅನ್ನೋದಕ್ಕಿಂತ ಗರ್ಭಧಾರಣೆಯಿಂದ 18ರವರೆಗೆ ಮಾತ್ರ ನಿಮ್ಮ ಮಕ್ಕಳನ್ನ ನೀವು ನೋಡ್ತಾ ಇರ್ರಿ, ಎಚ್ಚರ ವಹಿಸಿ ನೋಡ್ತಾ ಇರ್ರಿ. ಮುಂದೆ ನೀವೇನು ಮಾಡಬೇಕಾದದ್ದಿಲ್ಲ. ಅವಕ್ಕಾಗಲೇ ತಿಳುವಳಿಕೆ ಬಂದು ಬಿಟ್ಟಿರ್ತದೆ. ಹೇಗೆ ಹೋಗಬೇಕು, ಎಲ್ಲಿ ಹೋಗ್ಬೇಕು ಎಲ್ಲ ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ. ಒಂದಿಷ್ಟು ನಿಮ್ಮ ಕೆಲಸ, ಇದು ಇಷ್ಟೆಲ್ಲ ನಿಮ್ಮ ಕೆಲಸ. ಮಕ್ಕಳು ಬಂದಿರಬಹುದು, ಇವತ್ತು ಮಕ್ಕಳು ಬಂದಿರಬಹುದು. ನೀವು ಒಂದಿಷ್ಟು ನಿಮ್ಮಷ್ಟಕ್ಕೆ ನೀವು ಸಾಧನೆ ಮಾಡುವಂತಹ ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿಗಳು, ಹಿರಿಯರು ನಿಮಗೆ ಸಂಸ್ಕಾರ ಕೊಡ್ತಾ ಇಲ್ಲ, ಶಾಲೆಗೆ ಕಳಿಸ್ತಾ ಇಲ್ಲ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವು ಸಾಧನೆಯನ್ನು ಮಾಡಬೇಕು. ನಿಮ್ಮಷ್ಟಕ್ಕೆ ನೀವು ಸಾಧನೆಯನ್ನು ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ನೀವು ವಿದ್ಯಾವಂತರಾಗಬೇಕು. ನೀವು ವಿದ್ಯಾವಂತರಾಗಬೇಕು. ನೀವು ಈ ಜಗತ್ತಿಗೆ ಸುಂದರ ವ್ಯಕ್ತಿ ಅಂತ ಕಾಣಬೇಕಾಗಿತ್ತು ಅಂತಂದ್ರೆ ಚಲೋ ಬಟ್ಟೆಗಳನ್ನು, ಚಲೋ ಆಭರಣಗಳನ್ನು ಧರಿಸಿಕೊಳ್ಬೇಡಿ. ಕೆಲವು ದ್ರವ ಪದಾರ್ಥಗಳನ್ನು ಹಚ್ಕೋಬೇಡಿ. ಬಹಳಷ್ಟು ಚಲೋ ವಿದ್ಯಾವಂತರಾಗ್ರಿ. ಸರ್ವಜ್ಞನ ದೃಷ್ಟಿಯಲ್ಲಿ ಯಾರು ರೂಪವಂತರು ಅಂದ್ರೆ ವಿದ್ಯೆ ಉಳ್ಳವರೇ ರೂಪವಂತರು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು. ಸರ್ವಜ್ಞ. ಶಿಕ್ಷಣಕ್ಕೆ ಎಂತಹ ಪ್ರಾತಿನಿಧ್ಯ ಕೊಟ್ಟರು ನಮ್ಮವರು. ಯಾರು ವಿದ್ಯೆಯನ್ನು ಸಂಪಾದಿಸಿಕೊಂಡಾರಲ್ಲ ಅವರ ಮುಖ ಮುದ್ದು ಮುದ್ದಿರ್ತದಂತೆ, ಮುದ್ದಾಡ್ಬೇಕನ್ನಿಸ್ತಿರ್ತದಂತೆ. ಯಾರಿಗೆ ವಿದ್ಯೆ ನೈವೇದ್ಯ, ಅದು ಕೇವಲ ಹದ್ದಲ್ಲ, ಹಾಳೂರ ಹದ್ದು. ಹದ್ದಿಗೆ ಮೊದಲೇ ಬೆಲೆ ಇಲ್ಲ. ಏನು ಹದ್ದಿನ ಹಂಗೆ ಬೆಳೆದಿ ಅಂತಿರ್ತಾರಲ್ಲ, ಅದರಾಗ ಏನು ಶಾನೆ ಇರಬೇಕು ಸರ್ವಜ್ಞ. ಬರೇ ಹದ್ದಲ್ಲ, ಹಾಳೂರ ಹದ್ದು ಅಂತಾನ. ಮನುಷ್ಯನಾಗಬೇಕಾದ್ರೆ ವಿದ್ಯೆಯನ್ನ ಕಲಿಲೇಬೇಕು. ಎಲ್ಲಿ ಕಲಿಯೋದು ವಿದ್ಯೆಯನ್ನ? ಕೇವಲ ಸುಸಂಸ್ಕೃತರಲ್ಲಿ, ಕೇವಲ ಗುರುಗಳಲ್ಲಿ, ಕೇವಲ ಆಚಾರವಂತರಲ್ಲಿ, ಕೇವಲ ಪಂಡಿತರಲ್ಲಿ, ಕೇವಲ ಶಾಲೆಯಲ್ಲಿ ಅಂತೇನಲ್ಲ. ಯಾರು ನಿನಗಿಂತ ಕನಿಷ್ಠ ವ್ಯಕ್ತಿಗಳಂತ ಅನಿಸಿಕೊಂಡಾರಲ್ಲ, ಅಲ್ಲಿಯೂ ಏನಾದರೂ ಇದ್ರೆ ಅಲ್ಲಿಯೂ ಕಲಿಬೇಕಂತ. ನಿನಗಿಂತ ಕನಿಷ್ಠ ವ್ಯಕ್ತಿಗಳನ್ನಿಸಿಕೊಂಡವ್ರ ಕಡೆಗೂ ಕೂಡ ನೀ ಶಾಲೆ ಕಲಿಬೇಕು, ವಿದ್ಯೆಯನ್ನು ಕಲಿಬೇಕು. ಅವ್ರು ನನಗಿಂತ ಕನಿಷ್ಠ ಅನ್ನುವಂತಹ ಭಾವನೆಯನ್ನ ತಾಳುವಂಗಿಲ್ಲ. ವಿದ್ಯಾರ್ಥಿ ಶಬ್ದದ ಅರ್ಥ ಭಿಕ್ಷು, ಭಿಕ್ಷುಕ. ಭಿಕ್ಷುಕ ಎಲ್ಲಿ ನೀಡ್ತಾರ ಅಲ್ಲಿ ಹಾಗ ನೀಡಿಸಿಕೊಳ್ತಿರ್ತಾನವ. ಎಲ್ಲಿ ನೀಡ್ತಾರ ಅಲ್ಲಿ ನೀಡಿಸಿಕೊಳ್ತಾ ಇರ್ತಾನೆ.
ವಿದ್ಯಾರ್ಥಿ ಭಿಕ್ಷುಕನಾಗಬೇಕು. ಎಲ್ಲಿ ಏನು ಸಿಗುತ್ತದೆ ಅದನ್ನು ಹಾಗೆ ಸ್ವೀಕಾರ ಮಾಡ್ತಾನೆ ಇರಬೇಕು. ಒಂದು ಸಂದರ್ಭದಲ್ಲಿ ಅದನ್ನು ಅಲಕ್ಷ್ಯ ಮಾಡುವಂತಿಲ್ಲ. ತನಗಿಂತ ಕನಿಷ್ಠ ವ್ಯಕ್ತಿ ಏನೇ ಹೇಳಿ ಅದು ಒಳ್ಳೆಯದನ್ನು ಹೇಳಿದರೆ, ಶುದ್ಧವಾಗಿರುವಂತಹ ವಿದ್ಯೆಯನ್ನು ಕನಿಷ್ಠನೂ ಕೊಟ್ಟರೆ